ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿದ ರಾಜ್ಯ ಮಟ್ಟದ 40ನೇ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ. ಎಐ ಸುದ್ದಿ ಮನೆ ಪ್ರವೇಶ ಮಾಡಿದೆ. ಬಳಸಲು ನಾವೆಲ್ಲರೂ ಅಣಿಯಾಗೋಣ, ಹೊಸತನಕ್ಕೆ ಸಿದ್ಧರಾಗೋಣ. ಹಿರಿಯ ಪತ್ರಕರ್ತ ರವಿ ಹೆಗಡೆ ಹೇಳಿಕೆ. ಡೆಮೋಗೆ ಫಿದಾ ಆದ ಪತ್ರಕರ್ತರು. ಬೀದರ್ನಲ್ಲಿ ಭಾನುವಾರ ನಡೆದ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ. ಪತ್ರಿಕೋದ್ಯಮವು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕವಾಗಿದೆ. ಪತ್ರಕರ್ತರು ಸತ್ಯದ ಪರವಾಗಿರಲಿ. ಯುಟಿ ಖಾದರ್. ಪತ್ರಕರ್ತರು ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಬೇಕು. ಆರ್ ಅಶೋಕ್. 40ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ಸಂಭ್ರಮದ ತೆರೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಸುವರ್ಣ ಚಾನೆಲ್ನ ರವಿ ಹೆಗಡೆ, ಪಬ್ಲಿಕ್ ಟಿವಿಯ ಅರುಣ್ ಬಡಿಗೇರ್ ಸೇರಿದಂತೆ ಹಲವರಿಗೆ ಪ್ರಶಸ್ತಿ. ಬೀದರ್ ನಗರ ವೀಕ್ಷಿಸಿ ಫುಲ್ ಖುಷ್ ಆದ ಪತ್ರಕರ್ತರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಗತ್ತು ಓಡ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಗಳು ಈಗ ಸುದ್ದಿ ಮನೆ ಪ್ರವೇಶ ಮಾಡಿವೆ. ಬಳಸಲು ಆರಂಭ ಕೂಡ ಮಾಡಿದ್ದೇವೆ. ಪತ್ರಕರ್ತರು ಹೊಸತನಕ್ಕೆ ಸಿದ್ಧರಾಗಬೇಕು ಎಂದು ಹಿರಿಯ ಪತ್ರಕರ್ತ ರವಿ ಹೆಗಡೆ ತಿಳಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ 40ನೇ ರಾಜ್ಯ ಮಟ್ಟದ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಿಮಿತ್ತ ಭಾನುವಾರ ನಡೆದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲೀಕರಣ ಪ್ರಭಾವ ವಿಷಯದ ಉಪನ್ಯಾಸವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ನಾವು ಇನ್ನೊಬ್ಬರೊಂದಿಗೆ ಮಾತನಾಡುವ ರೀತಿಯಲ್ಲಿ ಮಾಧ್ಯಮ ಬದಲಾಗ್ತಾ ಇದೆ. 2-3 ವಾರದಲ್ಲಿ ನಾವು ಮಾಡಬಹುದಾದ ಕಾರ್ಯವನ್ನು ಎಐ ಟೂಲ್ಗಳು ಕೇವಲ 1 ಗಂಟೆಯಲ್ಲಿ ಪೂರ್ಣಗೊಳಿಸ್ತಾ ಇವೆ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿದಲ್ಲಿ ಹೈ ಲೆವೆಲ್ನಲ್ಲಿ ವರದಿಯೊಂದನ್ನು ತಯಾರಿಸಲು ಎಐ ಟೂಲ್ಗಳು ಸಾಕಷ್ಟು ಸಹಾಯ ಮಾಡ್ತಾ ಇವೆ. ಇದನ್ನು ಎಲ್ಲ ಪತ್ರಕರ್ತರು ಅರಿಯಬೇಕು. ಅದೇ ರೀತಿಯಾಗಿ ಪತ್ರಕರ್ತರಿಗೆ ಎಐಗಳನ್ನು ಹೇಗೆ ಬಳಸಬೇಕು, ಅಲ್ಲಿರುವಂತಹ ಕ್ಲೌಡ್ ಟೂಲ್ ಆಗಿರ್ಬೋದು, ಜೆಮಿನಿ ಟೂಲ್ ಆಗಿರ್ಬೋದು, ಎಐ ಟೂಲ್ ಆಗಿರ್ಬೋದು, ಇವೆಲ್ಲವುಗಳನ್ನು ಹೇಗೆ ಪತ್ರಕರ್ತರು ಒಳ್ಳೆ ರೀತಿಯಿಂದ ಬಳಸ್ಕೋಬೇಕು ಎನ್ನುವ ಕುರಿತು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಕಾರ್ಯಾಗಾರಗಳನ್ನು ಪತ್ರಕರ್ತರ ಸಂಘ ಶಿವಾನಂದ ತಗಡೂರವರು ಅಲ್ಲಲ್ಲಿ ಆಯೋಜನೆ ಮಾಡಿ ಪತ್ರಕರ್ತರಿಗೆ ಸಹಕಾರ ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ರವಿ ಹೆಗಡೆಯವರು ಬಹಳ ಮಾರ್ಮಿಕವಾಗಿ ಮಾತಾಡಿದರು. ಎಐ ಟೂಲ್ ಬಳಸಿ ಬೇಗನೆ ವರದಿ ಪುಸ್ತಕ ಸಿದ್ಧಪಡಿಸಬಹುದಾಗಿದೆ. ಎಐ ಟೂಲ್ ಬಳಸದಿದ್ದಲ್ಲಿ ನಮಗೆ ಉಳಿಗಾಲವಿಲ್ಲ ಎನ್ನುವ ಮಟ್ಟಿಗೆ ಬೆಳೆದ ಎಐ ಟೂಲ್ಗಳು ಈಗ ಉಚಿತವಾಗಿವೆ. ಶುಲ್ಕ ಪಾವತಿಸಿ ಬಳಸುವ ದಿನಗಳು ಕೂಡ ಬೇಗನೆ ಬರಲಿವೆ ಎಂದು ಅವರು ತಿಳಿಸಿದರು. ಪ್ರಸ್ತುತ ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಕದನ ವಿರಾಮದ ಸಂಧಾನ ಹಂತ ಮತ್ತು ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರ ನಿಧನದ ಬಗ್ಗೆ ಎಐ ಟೂಲ್ ಜೆಮಿನಿ ಜೊತೆ ಸೆಲ್ಫೋನ್ನಲ್ಲಿ ಮಾತನಾಡಿ ಮಾಹಿತಿ ಪಡೆಯುವ ಡೆಮೋ ನೀಡಿದ ರವಿ ಹೆಗಡೆಯವರು ಸುದ್ದಿ ಮಾಹಿತಿಗೆ ಸಂಬಂಧಿಸಿದಂತೆ ಎಐ ಟೂಲ್ಗಳ ಸಾಧ್ಯತೆಗಳ ಬಗ್ಗೆ ತಿಳಿಸಿದರು. ರಾಜ್ಯ ಮಾಹಿತಿ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟಿ ಮಾತಾಡ್ತಾರೆ. ಈ ವೇಳೆ ರಾಜ್ಯ ಮಾಹಿತಿ ಆಯುಕ್ತರಾದ ಸಂಘದ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರು ಅವರಿದ್ದರು, ಬದ್ರುದ್ದೀನ್ ಅವರಿದ್ದರು, ಪತ್ರಕರ್ತರಾದ KV ಪರಮೇಶ್ ಅವರಿದ್ದರು, ಬಾಬುರಾವ್ ಯಡ್ರಾಮಿ, ಮೊಹಮ್ಮದ್ ಬಾಷಾ ಗೂಳೆಂ, HB ಮದನಗೌಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಬಿ ವೆಂಕಟ್ ಸಿಂಗ್, ಹಿರಿಯ ಪತ್ರಕರ್ತರಾದ ಎಸ್ ರಶ್ಮಿ, ಆಮೇಲೆ ಸುವರ್ಣ ಟಿವಿಯ ಸುದ್ದಿ ಸಂಪಾದಕರಾದ ಪ್ರಶಾಂತ್ ನಾಥು, ಆಮೇಲೆ ಪಬ್ಲಿಕ್ ಟಿವಿಯ ಖ್ಯಾತ ನಿರೂಪಕ ಅರುಣ್ ಬಡಿಗೇರ್ ಉಪಸ್ಥಿತರಿದ್ದರು. ಮತ್ತಿಕೆರೆ ಜಯರಾಮ್ ಅವರು ಇಡೀ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು. ಎದುರುಗಡೆಗೆ ಕೂತಿದ್ದಾರೆ ಅವರು. ಅವತ್ತಿನಿಂದ ಅವರು BV ಮಲ್ಲಿಕಾರ್ಜುನ ಚೇಂಜ್ ಆಗಿಲ್ಲ. ಕಾಲ ಬದಲಾಗಿರ್ಬೋದು, ಈ ಕಂಪ್ಯೂಟರೈಸ್ ತಂತ್ರಜ್ಞಾನ ಬದಲಾವಣೆ ಆಗಿರ್ಬೋದು, ಆದರೆ BV ಮಲ್ಲಿಕಾರ್ಜುನ ಅವತ್ತು ಹೆಂಗಿದ್ದಾರೆ ಇವತ್ತು ಹಂಗೆ ಇದ್ದಾರೆ ಅವರು. ಸೊ ಈ ಬದಲಾವಣೆಗೆ ನಾವು ಒಗ್ಗಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು 3 ಜನ ಸಾಕ್ಷಿನ ತೋರಿಸಿದ್ವಿ. ನಾನು, TM ಸತೀಶು, BV ಮಲ್ಲಿಕಾರ್ಜುನ, ಅದೇ ರೀತಿ ಅನೇಕ ಸಹೋದ್ಯೋಗಿಗಳಿದ್ದಾರೆ. ಇದಾದ ಸಮಥಿಂಗ್ ಹಲವು ದಶಕಗಳ ನಂತರ ಮತ್ತೆ ಇವತ್ತು ಆ ಥರದ ಇನ್ನೊಂದು ಚರ್ಚೆಯಲ್ಲಿದ್ದೀವಿ ನಾವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಬಂದ್ಬಿಟ್ಟಿದೆ. ಅವತ್ತು ಕಂಪ್ಯೂಟರೈಸೇಷನ್ ಆಗೋದಕ್ಕೆ ಯಾವ ರೀತಿಯ ಅಡೆತಡೆಗಳು ಮತ್ತು ಅನುಮಾನಗಳು ಮತ್ತು ಯಾವ ರೀತಿಯ ವಿರೋಧಗಳು ಇದ್ವೋ, ಇವತ್ತು ಈ AI ಬಗ್ಗೆ ಕೂಡ ಅದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ನಾವು ಬೇಕೋ ಬೇಡವೋ, AI ಒಳ್ಳೆಯದೋ ಕೆಟ್ಟದ್ದೋ, ನೀವು ಒಪ್ಕೋತಿರೋ ಬಿಡ್ತಿರೋ, ನೀವು ಇದನ್ನು ನಂಬ್ತಿರೋ ಇಲ್ವೋ, ಇನ್ನು ಕೆಲವು ತಿಂಗಳುಗಳಲ್ಲಿ 1-2 ವರ್ಷಗಳಲ್ಲಿ ಇಡೀ ಸುದ್ದಿ ಮನೆಯನ್ನು, ಇಡೀ ಮಾಧ್ಯಮವನ್ನು ಸಂಪೂರ್ಣವಾಗಿ ಇದನ್ನು ಆಕ್ರಮಿಸ್ಕೊಳ್ತದೆ. ಯಾರು ಇದನ್ನು ಒಪ್ಕೊಳ್ಳಲ್ವೋ ಅವರು ಫೀಲ್ಡಲ್ಲೇ ಇರೋಕ್ಕೆ ಸಾಧ್ಯ ಇದೆ. ಅದನ್ನು ಬರೆದಿಟ್ಕೊಳ್ಳಿ. ಮಾಹಿತಿ ತಂತ್ರಜ್ಞಾನ ಅಂದ ತಕ್ಷಣ ನಮಗೆಲ್ಲರಿಗೂ
ಇದೇನು ಭಾಳ ಹೊಸದು ಅಂತ ಅನಿಸ್ತಿದೆ. ಹಾಗೇನು ಭಾಳ ಹೊಸದೇನೂ ಅಲ್ಲ, ಇದು ಭಾಳ ಹಲವಾರು ದಶಕಗಳಿಂದ ಇದರಲ್ಲಿ ಕೆಲಸ ನಡೀತಾ ಇತ್ತು. ಆದರೆ ಕರೋನಾ ಬಂದಂಥ ಪೀರಿಯಡಲ್ಲಿ ಒಂದೇ ಒಂದು ಆ್ಯಪ್ ಬಂತು, ಚಾಟ್ GPT ಅಂತ. ನಿಮ್ಗೆಲ್ರಿಗೂ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಚಾಟ್ GPT ಇವತ್ತೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರಗಳು. ನಾನು ಭಾಳ ಹೇಳುವ ಅಗತ್ಯ ಇಲ್ಲ, ಆದರೂ ಸಾಂದರ್ಭಿಕವಾಗಿ ಹೇಳ್ತೀನಿ. ಚಾಟ್ GPT ಅಂತ ಬಂದ ತಕ್ಷಣ ಅದು ಬಂದ ಕೆಲವೇ ವಾರಗಳಲ್ಲಿ ವಿಶ್ವವ್ಯಾಪಿ ಆಗೋಯಿತು. ಒಂದೊಂದು ತಂತ್ರಜ್ಞಾನ ಬಂದು ಅದು ಜನರಿಗೆ ಹೋಗಿ ಜನರು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಅನೇಕ ವರ್ಷಗಳು ಬೇಕಾದರೆ ಚಾಟ್ GPT ಅನ್ನೋದು ಕೆಲವು ವಾರಗಳಲ್ಲಿ ವಿಶ್ವವ್ಯಾಪಿ ಆಗೋಯಿತು, ಆದಷ್ಟು ಬೇಗ ಜನಪ್ರಿಯ ಆಗೋಯಿತು, ಸುದ್ದಿ ಮನೆಯನ್ನು ಕೂಡ ಪ್ರವೇಶಿಸಿತು. ಆದರೆ ಅದರ ಮಹತ್ವ ಅವತ್ತು ಬರೀ ಯಾವುದೋ ಒಂದು ಕೆಲವೊಂದಿಷ್ಟು ಸುದ್ದಿಗಳನ್ನು ಬರೆಯೋದಕ್ಕೆ. ಇವತ್ತು ನಮ್ಮ ದೇಶದ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕ ಎಲ್ಲಿ ಇಳಿದಿದೆ ಅನ್ನೋಂಥದ್ದನ್ನು ನಾವು ನೋಡ್ಬೋದು. ನಾರ್ವೆ ಅನ್ನುವಂಥ ಒಂದು ಸಣ್ಣ ಕಂಟ್ರಿ, ನಮ್ಮ ಬೆಂಗಳೂರಿನ ಜನಸಂಖ್ಯೆಯ ಅರ್ಧದಷ್ಟು, ಕೇವಲ 50-55 ಲಕ್ಷ ಜನಸಂಖ್ಯೆ ಇರುವಂಥ ನಾರ್ವೆ ಅನ್ನುವಂಥ ರಾಷ್ಟ್ರ ಇವತ್ತು ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇವತ್ತು ಯಾರಾದರೂ ನಿರ್ಭೀತಿಯಿಂದ ಬರೆದು ಅದನ್ನು ನಾವು ಎದುರಿಸಿ ನಿಲ್ಲಬಹುದು ಅನ್ನೋಂಥ ಶಕ್ತಿ ನಮ್ಮಲ್ಲಿ ಯಾರಲ್ಲಾದರೂ ಉಳಿದಿದೆಯಾ? ಖಂಡಿತ ಇಲ್ಲ. ಹಿಂದೆ ಶಂಕರ್ ವೀಕ್ಲಿ ಅಂತೇಳಿ ಒಂದು ಪತ್ರಿಕೆ ಇತ್ತು. ಕೇಶವ ಅಯ್ಯಂಗಾರ್ ಪಿಳ್ಳೈ ಅಂತೇಳಿ ಅದರ ಒಬ್ಬ ವ್ಯಂಗ್ಯಚಿತ್ರಕಾರರಿದ್ದು, ನೆಹರು ಅವರ ಆಡಳಿತಾವಧಿ. ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ನೆಹರು ಅವರ ಆಡಳಿತವನ್ನು ವಿರೋಧಿಸಿ ಅಥವಾ ಅದನ್ನು ಟೀಕೆ ಮಾಡಿ, ವಿರೋಧಿಸಿ ಅನ್ನೋದಕ್ಕಿಂತ ಒಂದು ರೀತಿಯ ಟೀಕೆಯನ್ನು ಮಾಡಿ ವ್ಯಂಗ್ಯಚಿತ್ರಗಳನ್ನ ಬರಿತಾ ಇದ್ದರು. ನೆಹರು ಆ ಪತ್ರಿಕೆ ಬರೋದನ್ನು ಕಾಯ್ತಾ ಕೂರ್ತಾ ಇದ್ದರು. ಒಂದು ದಿವಸ ಒಂದು ವ್ಯಂಗ್ಯಚಿತ್ರ ಇಲ್ಲ ಅಂತ ಹೇಳಿದ್ರೆ ನೆಹರು ಅವರು ಪಿಳ್ಳೈಯವರಿಗೆ ಫೋನ್ ಮಾಡಿ, ಇವತ್ತು ಯಾಕೆ ನಿಮ್ಮ ಪತ್ರಿಕೆಯಲ್ಲಿ ನನ್ನ ಆಡಳಿತವನ್ನು ಚುಚ್ಚುವಂತಹ, ನನ್ನ ಎಚ್ಚರಿಸುವಂತಹ ಒಂದು ವ್ಯಂಗ್ಯಚಿತ್ರ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳ್ತಾ ಇದ್ದಂಥ ಆ ಪತ್ರಿಕೋದ್ಯಮದ ದಿನಗಳು ಇದ್ದವು. ಆದರೆ ಇವತ್ತು ಯಾರಾದರೂ ಆ ರೀತಿಯ ನಿರ್ಭೀತಿಯಿಂದ ಬರೆದ್ರೆ ಅದನ್ನು ಜಯಿಸುವಂಥ, ಅದನ್ನು ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇವತ್ತು ಉಳಿದಿದೆಯಾ? ಖಂಡಿತ ಆ ಶಕ್ತಿ ಉಳಿದಿಲ್ಲ. ಯಾಕೆಂತ ಹೇಳಿದ್ರೆ ನಾವೇ ನೋಡಿದ್ದೇವೆ, ಕೋವಿಡ್ ಕಾಲಾವಧಿಯಲ್ಲಿ ಅಥವಾ ಬೇರೆ ಬೇರೆ ಕಾಲಾವಧಿಯಲ್ಲಿ ಸರ್ಕಾರದ ಆಡಳಿತಗಳನ್ನು ಟೀಕೆ ಮಾಡಿದಂತಹ ಅಥವಾ ತಮ್ಮ ವೈಯಕ್ತಿಕ ಬ್ಲಾಗ್ಗಳಲ್ಲಿ ಕೆಲಸ ಮಾಡಿದಂಥ ಸಾವಿರಾರು ಪತ್ರಕರ್ತರು ಕೆಲಸ ಕಳ್ಕೊಂಡು ಮನೆಗೆ ಹೋಗಿ, ಆ ರೀತಿಯ ಶಂಕರನ್ ಪಿಳ್ಳೈಯವರು ಅನುಭವಿಸ್ತಿದ್ದಂಥ ಪತ್ರಿಕೋದ್ಯಮದ ರೀತಿಗೂ ಇವತ್ತು ಪತ್ರಿಕೋದ್ಯಮ ಸಾಗ್ತಿರೋಂಥ ರೀತಿಗೂ ಎಷ್ಟೊಂದು ವ್ಯತ್ಯಾಸಗಳು ಇದೆ ಅನ್ನೋದನ್ನು ನಾವು. ಪತ್ರಿಕೋದ್ಯಮವು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ನಡೆದ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿರುವಂತಹ ಅವರು, ನಮ್ಮ ಸಮಾಜ ದೇಶ ಕಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸುವ ಪತ್ರಕರ್ತರ ಪೆನ್ನು ಸದಾಕಾಲ ಸತ್ಯದ ಪರವಾಗಿರಬೇಕು ಎಂದು ಸಲಹೆಯನ್ನು ಕೊಡುತ್ತಾರೆ. ನಮ್ಮ ದೇಶದ ಪ್ರಬಲ ಶಕ್ತಿಯಾದ ಪತ್ರಿಕೋದ್ಯಮ, ಪತ್ರಕರ್ತರು ಈ ದೇಶದ ಎಲ್ಲ ಜನರು ಒಂದೇ ಎಂದು ಹೇಳುವ ಅವಶ್ಯಕತೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣಾದಾಯಕವಾದ ಬರವಣಿಗೆಯ ಒಂದು ಶಕ್ತಿಯನ್ನು ಪತ್ರಕರ್ತರು ಹೊಂದಬೇಕು ಎಂದು ಅವರು ಸಲಹೆಯನ್ನು ಕೊಡ್ತಾರೆ. ರಾಜಕೀಯ ಮತ್ತು ಪತ್ರಿಕೋದ್ಯಮ ಸಮಾಜದ ಎರಡು ಕಣ್ಣುಗಳಿದ್ದಂತೆ, ಎರಡೂ ಉತ್ತಮವಾದಾಗ ಸಮಾಜ ಸಂಪನ್ನವಾಗಿರಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಈ ಸಂದರ್ಭದಲ್ಲಿ ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಪತ್ರಿಕೋದ್ಯಮ ಎಂಬುದು ಈಗ ಹೊಸ ತಿರುವು ಪಡ್ಕೊಂಡಿದೆ. ಮಾಧ್ಯಮವನ್ನು ಕಪ್ಪಿಮುಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಡಬಾರ್ದು. ವಿರೋಧ ಪಕ್ಷದ ಕಾರ್ಯವನ್ನು ಪತ್ರಿಕೋದ್ಯಮ ಮಾಡಬೇಕು. ಎದೆಗಾರಿಕೆಯಿಂದ, ಧೈರ್ಯದಿಂದ ವೃತ್ತಿ ಮಾಡಿದಾಗ ಪತ್ರಿಕಾ ವೃತ್ತಿಯ ಘನತೆ ಹೆಚ್ಚಲಿದೆ ಎಂದು ಹೇಳಿದರು. ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ, ಸ್ವಾಗತ ಸಮಿತಿಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಬೀದರ್ ಜಿಲ್ಲೆಯು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಇಲ್ಲಿ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೆದಿರುವುದು ಸಂತಸ ತಂದಿದೆ ಎಂದು ಹೇಳ್ತಾರೆ. ಪತ್ರಕರ್ತರು ಮಾಧ್ಯಮದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು, ಈ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಉತ್ತಮ ಕೊಡುಗೆಯನ್ನು ನೀಡಬೇಕು ಎಂದು ಖಂಡ್ರೆ ಸಲಹೆ ಕೊಡ್ತಾರೆ. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರು ಕೂಡ ಮಾತನಾಡಿದರು. ಸಮಾರಂಭದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್, ಮಾರುತಿರಾವ್ ಮುಳೆ, ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟ್ ಸಿಂಗ್, ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಮುಖಂಡರಾದ ರಮೇಶ್ ಪಾಟೀಲ್, ಸೋಮನಾಥ್ ಪಾಟೀಲ್, ಆಮೇಲೆ ಶಕುಂತಲಾ ಬೆಲ್ದಾಳೆ, ಸಂಘದ ಜಿಲ್ಲಾ ಅಡಕ್ ಸಮಿತಿ ಸದಸ್ಯರಾದ ಅಪ್ಪರಾವ್ ಸೌದಿ, ಶಿವಕುಮಾರ್ ಸ್ವಾಮಿ, ಮಲ್ಲಿಕಾರ್ಜುನ್ ಬಿರಾದರ್ ಪರಿಹಾರ್, ಸಿದ್ದರಾಮಯ್ಯ ಸ್ವಾಮಿ, ಬಸವರಾಜ್ ಕಾಮಶೆಟ್ಟಿ ಮತ್ತಿತರರು ಹಾಜರಿದ್ದರು. ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಸ್ವಾಗತವನ್ನು ಮಾಡ್ತಾರೆ. ಸುಕನ್ಯಾ ಅವರು ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ಬಹಳ ಅದ್ಭುತವಾಗಿ ಮಾಡಿದರು. ಸಮಾರಂಭದ ಬಳಿಕ ಪತ್ರಕರ್ತರಿಗೆ ಒಂದು ಪ್ರಶಸ್ತಿ ಪ್ರದಾನ ಕೂಡ ಮಾಡಲಾಯಿತು.
ಬಹುಶಃ ವೈವಿಧ್ಯತೆಯಲ್ಲಿ ಏಕತೆ ಉಳಿಸುವಲ್ಲಿ, ಅದು ವಿಭಿನ್ನ ಜಾತಿ, ವಿಭಿನ್ನ ಧರ್ಮ, ಜಾತಿ ಮತಗಳ ಜನರೆಲ್ಲ ಒಂದೇ ತಾಯಿಯ ಮಕ್ಕಳನ್ನು ಇವತ್ತು ಬಿಂಬಿಸುವಲ್ಲಿ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ಅವರದೇ ಆದ ದೊಡ್ಡ ಮಟ್ಟದ ಮಹತ್ವದ ಪಾತ್ರವನ್ನು ವಹಿಸ್ತೀರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸೋಣ. ಆದರೆ ಈ ರೀತಿಯ ಸಂಸ್ಕೃತಿ ಮತ್ತು ಪರಂಪರೆ ಉಳಿಬೇಕಾದರೆ ಅದು ನಿಮ್ಮ ಪತ್ರಕರ್ತರ ಕೈಯಲ್ಲಿ ಅದು ಪ್ರಮುಖವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ಯಾವ ಸನ್ಮತ ನಾನು ಹೇಳ್ತಾ ಇದ್ರು, ಥಿಂಕ್ ಬಿಫೋರ್ ಇಂಕ್ ಅಂತೆ. ಬಿಫೋರ್ ನೀವು ಬರೆಯುವ ಮುಂಚೆ ಬಹಳಷ್ಟು ಆಲೋಚನೆ ಮಾಡಿಕೊಂಡು ಬರೆಯುವಂಥ ಅವಕಾಶದ ಪ್ರತಿಯೊಬ್ಬರನ್ನು ಪಡೆಯೋದು ಆಗಬೇಕು. ಯಾಕಂತ ಹೇಳಿದರೆ ನಿಮ್ಮ ಪ್ರತಿಯೊಂದು ಬರವಣಿಗೆಯೂ ಕೂಡ ಸಮಾಜದಲ್ಲಿ ಬಹಳಷ್ಟು ಯುವಕರಿಗೆ ಪ್ರೇರಣಾದಾಯಕವಾಗಿ, ಸ್ಫೂರ್ತಿದಾಯಕವಾಗಿ ಜನರ ಆ ಮನಸ್ಸು ಮತ್ತು ಹೃದಯವನ್ನು ಬದಲಾಯಿಸುವಂಥ ಶಕ್ತಿ ಬಹುಶಃ ಇದು ಪತ್ರಕರ್ತರಿಗೆ ಇದೆ ಅಂತ ನಾವಿವತ್ತು ಅರ್ಥ ಮಾಡಿಕೊಂಡ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಸಮಾಜ ಮತ್ತು ದೇಶ ಕಟ್ಟಲಿಕ್ಕೆ, ತಮ್ಮದ ಕೊಡಲಿಕ್ಕೆ ದೊಡ್ಡ ಮಾಡಿ ಶಕ್ತಿ ನಿಮಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವು ರಾಜಕೀಯ ಮತ್ತು ಪತ್ರಕರ್ತರು ಬಹಳ ಹತ್ತಿರದ ಸಂಬಂಧ ಇದ್ದಾರೆ. ನಾನು ಯಾವ ಮಾತು ಹೇಳ್ತಾ ಇರ್ತೇನೆ, ಪತ್ರಕರ್ತರನ್ನು ಬಿಟ್ಟು ರಾಜಕಾರಣಿಗಳಿರಲಿಕ್ಕೆ ಸಾಧ್ಯವಿಲ್ಲ, ರಾಜಕಾರಣಿಗಳನ್ನು ಬಿಟ್ಟು ಪತ್ರಕರ್ತರಿರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೊಬ್ಬರು ಬೇಕಾಗಬೇಕಾಗ್ತದೆ. ಅದಕ್ಕಾಗಿ ನಾನು ಬಹುಶಃ ರಾಜಕಾರಣಿಗಳು ಮತ್ತು ಪತ್ರಕರ್ತರು ಅದು ನಾವು ಎರಡು ಕಣ್ಣುಗಳಿದ್ದಾವೆ, ಸಮಾಜದ ಎರಡು ಕಣ್ಣುಗಳಿದ್ದಾವೆ. ಒಂದು ಕಣ್ಣು ಸಮಾಜದ ಕಷ್ಟಗಳನ್ನು, ಸಮಸ್ಯೆಗಳನ್ನು, ವಿಚಾರಗಳನ್ನು ನೋಡಿ ತಿಳಿಪಡಿಸಿಕೊಡುವುದಾದರೆ, ಇನ್ನೊಂದು ಕಣ್ಣು ಅದಕ್ಕೆ ಪರಿಹಾರ ಕೊಡುವಂಥ ಜವಾಬ್ದಾರವಾದ ಒಂದು ಸರ್ಕಾರ ಮತ್ತು ಜನಪ್ರತಿನಿಧಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗ ಎರಡು ಕಣ್ಣುಗಳು ಕೂಡ ಸತ್ಯವನ್ನು ನೋಡಲು ಇವತ್ತು ವಿಫಲರಾಗ್ತಿರುವ, ಆವಾಗ ನಮ್ಮ ಸಮಾಜ ಕತ್ತಲ ಕಡೆಗೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮ ಸಮಾಜದ ರಾಜ್ಯದ ಎರಡು ಕಣ್ಣುಗಳು ಎಲರ್ಟ್ ಆಗಿದ್ದುಕೊಂಡು ಅವರವರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಾವು ಕೆಲಸ ಮಾಡಿದಾಗ ಸುಭಿಕ್ಷವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟ ರೀತಿ ಒಂದು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ 2 ದಿವಸದ ನಿಮ್ಮ ಕಾರ್ಯಕ್ರಮ ಎಲ್ಲ ವಿಚಾರ ಸಂಕಿರಣಗಳು ಅದು ಸಾಮಾಜಿಕ ಬದಲಾವಣೆ, ಹೊಸ ಆದ್ಯವನ್ನು ಇವತ್ತು ಆರಂಭಿಸುವ ಹೊಸ ವಿಚಾರ ಕ್ರಾಂತಿಯ ಅನಾವರಣ ಮೈಲುಗಲ್ಲಾಗಲಿ ಎಂದು ನಾನು ಬಹುಶಃ ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತಿನ ಅನಿಸುತ್ತೆ ವಿರೋಧ ಪಕ್ಷನೂ ಅದೇ ಕೆಲಸ, ನೀವು ಅದೇ ಕೆಲಸವನ್ನು ಮಾಡ್ತೀರಿ. ಹಾಗನ್ಬಿಟ್ಟು ಎಲ್ಲ ಟೈಮಲ್ಲಿ ಹಾಗೆ ಮಾಡ್ತಾರೆ ಅಂತ ನನಗೇನು ಅನ್ಸಲ್ಲ. ಈಗ ಬಡ್ಜೆಟ್ ಬಂತು, ಬಡ್ಜೆಟ್ ಭಾಷಣ ಆದಮೇಲೆ ಬಡ್ಜೆಟ್ ಆಗಿದೆಯೋ ಏನೋ ಗೊತ್ತಿಲ್ಲ, ನಾನು ಯಾವ ಸರ್ಕಾರದ್ದು ಅಂತ ಹೇಳಕ್ ಹೋಗಲ್ಲ, ವೇದಿಕೆ ಅದಲ್ಲ ಇದು. ಬಡ್ಜೆಟ್ ಆದ್ಮೇಲೆ ಬರುವಂಥದ್ದು ಪತ್ರಿಕೆಯಲ್ಲಿ ಎಲ್ಲದರಲ್ಲೂ ನೋಡಿದ್ದೀವಿ, ಪೂರ ಭರವಸೆಗಳು, ಅಭಿವೃದ್ಧಿಯ ಪರ್ವ, ಹರಿದು ಬಂದ ಅಭಿವೃದ್ಧಿ ಕಾರ್ಯಗಳು, ಇವೆಲ್ಲ ಹೆಡ್ಲೈನ್ಸ್ ಅನ್ನ ನಾವು ನೋಡಿದ್ದೀವಿ. ಇದು ಈ ರೀತಿ ಆ ಸಂದರ್ಭ ನೋಡಿದ್ದೀವಿ. ಮತ್ತೆ ಹೊಸ ಸರ್ಕಾರ ಬಂದಾಗ ಅವರಿಗೆ ಹನಿಮೂನ್ ಪೀರಿಯಡ್ ಇರ್ತದೆ, ಒಂದು 3 ತಿಂಗಳು 6 ತಿಂಗಳು ಹನಿಮೂನ್ ಪೀರಿಯಡ್. ಆ ಸಂದರ್ಭದಲ್ಲಿ ಪೂರ್ತಿ ಸರ್ಕಾರದ ಪರನೇ ನಾವು ನೋಡಿದ್ದೀವಿ. ಆದರೆ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಅವಧಿ ಆ ಹನಿಮೂನ್ ಪೀರಿಯಡ್ ಮುಗಿದ ಮೇಲೆ ಟೀಕೆ ಮಾಡೋ ಸಂದರ್ಭ ಬಂದಾಗ ಮಾಧ್ಯಮ ಎದೆಗಾರಿಕೆಯಿಂದ, ಧೈರ್ಯದಿಂದ ಸರ್ಕಾರ ಮಾಡೋ ತಪ್ಪನ್ನು ಯಾವ ರೀತಿ ಚುಚ್ಚಬೇಕೋ ಆ ರೀತಿ ಚುಚ್ಚುವಂಥ ಕೆಲಸವನ್ನು ಮಾಡಿರೋದನ್ನು ನಾವು ನೋಡಿದ್ದೀವಿ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಗೊತ್ತೇ ಇದೆ ನಿಮಗೆ, ಆ ಸರ್ಕಾರದ ಏನು ನೆಗೆಟಿವ್ಸ್ ಇದೆ, ತಪ್ಪುಗಳನ್ನೇ ಮಾಡಿದ್ದಾರೆ, ಅದನ್ನು ಜನಗಳ ಮುಂದೆ ಹೇಳುವಂಥ ಕೆಲಸವನ್ನು ಕೂಡ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಕೂಡ ಮಾಡಿದ್ದೀವಿ. ಒಂದು ಮಾಧ್ಯಮದ ಸ್ನೇಹಿತರಿಗೆ ನನ್ನ ವಿನಂತಿ ಅಂತ ನಾವೇನು ವರದಿ ಮಾಡ್ತೀವಿ, ಆ ವರದಿಯಿಂದ ಜನಗಳಿಗೇನು ಸಮಸ್ಯೆ ಆಗುತ್ತಾ ಒಳ್ಳೇದಾಗುತ್ತಾ, ಆ ವರದಿ ಪ್ರಸಾರ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡೋದು ಒಳ್ಳೆಯದು. ನಂದೇ ಒಂದು ಎಕ್ಸ್ಪೀರಿಯನ್ಸ್, ಯಾವುದೋ ಒಂದು ಮಗುವಿಗೆ ನಾವು ಇದಾಗ್ತೀವಿ ಏನು ಪೋಲಿಯೋ ಡ್ರಾಪ್ಸ್ ಮಾಸ ನಡೆಯುತ್ತೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ಆ ಸಂದರ್ಭ ಇತ್ತು, ನಾವು ಪೋಲಿಯೋ ಡ್ರಾಪ್ಸ್ ಆಗ್ತಾ ಇತ್ತು. ಯಾವುದೋ ಒಂದು ಪೋಲಿಯೋ ಡ್ರಾಪ್ಸ್ ಹಾಕಿದಾಗ ಯಾವುದೋ ಒಂದು ನರ್ಸಿಂಗ್ ರೂಮಲ್ಲಿ ಒಂದು ಮಗು ಸತ್ತು ಹೋಗುತ್ತೆ. ಅದು ದೊಡ್ಡ ಒಂದು ಚಾನಲಲ್ಲಿ ದೊಡ್ಡದಾಗಿ ಬಿತ್ತರ ಆಗೋದು. ನಾನು ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ನರ್ಸಿಂಗ್ ರೂಮ್ ಇದ್ರು ಎಲ್ಲ ಹೊಡೆದಾಕ್ಬಿಟ್ರು ಅವರು. ಆ ಮಗು
ಮಗು ಸಾಯೋದಕ್ಕೆ ಕಾರಣ ಪೋಲಿಯೋ ಡ್ರಾಪ್ಸ್. ಯಾಕಂದ್ರೆ ಇಡೀ ದೇಶದಲ್ಲಿ ನಡೀತಾ ಇದ್ದಂತೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಅವರ ಹಿಡಿತದಿಂದಲೇ ಹೊರಗಡೆ ಬಂದು ಇವತ್ತೇನು ಮಾಧ್ಯಮ 4ನೇ ಅಂಗ ಅಂತ ಹೇಳ್ತೀವಿ ಅದನ್ನು ಯಶಸ್ವಿಯಾಗಿ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳುತ್ತಾ, ಕೊನೆಯದಾಗಿ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಇವತ್ತು ಅರಣ್ಯ, ಪ್ರಕೃತಿ, ಪರಿಸರ ಉಳಿಸಬೇಕು. ನನಗಿಂತಲೂ, ಸರ್ಕಾರದಿಂದಲೂ, ಪ್ರತಿಪಕ್ಷಗಳಿಗಿಂತಲೂ ಇವತ್ತೇನು ಅರಣ್ಯ, ಪರಿಸರ, ಪ್ರಕೃತಿ ನಮ್ಮ ರಾಜ್ಯದಲ್ಲಿ ಉಳಿದಿದೆ, ಇದನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಅದು ಮಾಧ್ಯಮಗಳಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರು ಮಾಧ್ಯಮದಲ್ಲಿ ಬರ್ತವೆ, ಜನಾಭಿಪ್ರಾಯ ಅಲ್ಲಿ ರೂಪಿಸ್ತಾರೆ. ಅದರಿಂದ ಎಲ್ಲರಲ್ಲಿ ಒತ್ತಡ ಬೆಳವಣಿಗೆ ಆಗ್ತದೆ, ಒತ್ತುವರಿ ಆಗೋದಿಲ್ಲ. ಅನೇಕ ಕಡೆ ಅನೇಕ ಸಮಸ್ಯೆಗಳೇನಿದೆ ಪರಿಸರದ ಬಗ್ಗೆ ಅವೆಲ್ಲವೂ ಸಂರಕ್ಷಣೆ ಮಾಡುವಂತ ಕೆಲಸ ಕಾರ್ಯ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ತಗಡೂರು ರಾಜ್ಯಾಧ್ಯಕ್ಷರು ಮಾಧ್ಯಮದ ಬಗ್ಗೆ, ಪತ್ರಕರ್ತರ ಬಗ್ಗೆ ಬಹಳ ಕಳಕಳಿಯನ್ನು ಎತ್ತುಕೊಂಡು ಕೋವಿಡ್ ಸಮಯದಲ್ಲಿ ಅವರೊಂದು ಕೃತಿಯನ್ನೇ ರಚನೆ ಮಾಡಿದ್ದಾರೆ. ಹೀಗಾಗಿ ಪತ್ರಕರ್ತರ ಬಗ್ಗೆ ಬಹಳಷ್ಟು ಅವ್ರದ್ದು ಏನೇ ವಿಷಯಗಳಿದ್ರು ಸನ್ಮಾನ ಮುಖ್ಯಮಂತ್ರಿಗಳ ಹತ್ರ, ಸರ್ಕಾರ ಹತ್ರ, ಜನಪ್ರತಿನಿಧಿಗಳ ಹತ್ರ ಹೋಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. 3ನೇ ಅವಧಿಗೆ ಅವರು ಆಯ್ಕೆಯಾಗಿ ಅಧ್ಯಕ್ಷರಾಗಿ ಇಲ್ಲಿ ಸಮ್ಮೇಳನ ನಡೀಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಪ್ರಭಾಕರ್ ಅವರು ಕಾರಣಕರ್ತರಾಗಿದ್ದಾರೆ. ಆನಂದ್ ಅಪ್ಪಾರ ಅವರು, ಇತರ ಎಲ್ಲ ಅವರೆಲ್ಲರೂ ಶ್ರಮ ಮಾಡಿದ್ದೀರಿ, ಓಡಾಡಿದ್ದೀರಿ. ಇವತ್ತು ಉತ್ತಮವಾಗಿ ಈ ಒಂದು ರಾಜ್ಯ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಜರುಗಿಸಿದ್ದೀರಿ. ಅದಕ್ಕಾಗಿ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಬೀದರ್ ಜಿಲ್ಲೆಯ ಜನತೆ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಮಾಧ್ಯಮದ ಪಾವಿತ್ರ್ಯ ಕಾಪಾಡಿಕೊಂಡು ಹೋಗಿ ಇದನ್ನು ಇನ್ನೂ ನಿಮ್ಮ ಸಂಘದ ಕಡೆಯಿಂದ ಉತ್ತಮವಾದಂತಹ ಒಂದು ಸುದ್ದಿಯನ್ನು ಪ್ರಕಟಿಸಿ ಸಮಾಜದ ಒಳಿತಿಗಾಗಿ, ಈ ರಾಜ್ಯದ ಅಭಿವೃದ್ಧಿಗಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ ನಿಮ್ಮದೇ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಕೊಡ್ತೀರಿ ಅನ್ನುವಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ಅದ್ಧೂರಿ ತೆರೆ ಕಂಡಿತು. 41ನೇ ಪತ್ರಕರ್ತರ ಒಂದು ಸಮ್ಮೇಳನ ರಾಯಚೂರಿನಲ್ಲಿ ನಡೆಸಲು ನಿರ್ಧರಿಸಲಾಯಿತು. ಬೀದರ್ ಸಮ್ಮೇಳನದಲ್ಲಿ ಛಾಯಾಚಿತ್ರ ಪ್ರದರ್ಶನ ಸಭಿಕರ ಗಮನ ಸೆಳೆಯಿತು. ಸುಮಾರು 125ಕ್ಕೂ ಹೆಚ್ಚು ಚಿತ್ರಗಳು ಆ ಪ್ರದರ್ಶನದಲ್ಲಿ ಇದ್ದವು. ಭರ್ಜರಿ ಊಟ, ನಾಷ್ಟಾ, ಚಹಾ, ಐಸ್ ಕ್ರೀಮ್, ತಾಂಬೂಲ, ಎಲೆ ಅಡಿಕೆ, ವಿವಿಧ ಭೂರಿ ಭೋಜನ ಸವಿದು ಬೀದರ್ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಿದ ಪತ್ರಕರ್ತರು, ಅಬ್ಬಾ ಇದೆಂಥ ಬೀದರ್ ನಗರ, ಭರ್ಜರಿ ಐತಿಹಾಸಿಕ ಸ್ಥಳಗಳಿವೆ ಎಂದು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಯಿಂದ ತಮ್ಮ ತಮ್ಮ ಜಿಲ್ಲೆಗಳಿಗೆ ಮರಳಿಗೂಡಿಗೆ ಹೋಗಿರ್ತಕ್ಕಂಥ ಸನ್ನಿವೇಶ ಕಂಡುಬಂತು. 2 ದಿವಸಗಳ ಕಾರ್ಯಕ್ರಮದಲ್ಲಿ ಖ್ಯಾತ ನಿರೂಪಕಿ ಹಾಗೂ ಪತ್ರಕರ್ತೆ ಸುಕನ್ಯಾ ಅವರು ಸಮ್ಮೇಳನದ ನಿರೂಪಣೆ ಮಾಡಿ ಕಳೆಯನ್ನು ತಂದುಕೊಟ್ಟರು. ಸಮ್ಮೇಳನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿತ್ತು. ಬೀದರ್ ನಗರಕ್ಕೆ ಆಗಮಿಸಿದ್ದೇ ಒಂದು ಅದ್ಭುತ ಸೌಭಾಗ್ಯ ಎಂದು ಪತ್ರಕರ್ತರು ಮಾತನಾಡಿಕೊಳ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಅಲ್ಲಿ ಕಂಡುಬಂತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಅವರು ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಕೆಲವೊಂದು ಲೋಪದೋಷಗಳು ಕಂಡುಬಂದರೂ ಕೂಡ ಅದನ್ನು ತಮ್ಮದೆಂದು ಸಹಕರಿಸಿ ಎಂದು ಪ್ರಕಟಣೆ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಸಾರಿಗೆ ಸಮಿತಿ, ಪ್ರಚಾರ ಸಮಿತಿ, ವಸತಿ ಸಮಿತಿ, ಅತಿಥಿ ಸತ್ಕಾರ ಸಮಿತಿ, ಆಹಾರ ಸಮಿತಿ ಸೇರಿದಂತೆ ಹಲವು ಸಮಿತಿಗಳ ಪದಾಧಿಕಾರಿಗಳು ಹಗಲಿರುಳು ಶ್ರಮಿಸಿದ್ದಕ್ಕೆ ಕಾರ್ಯಕ್ರಮ ಯಶಸ್ವಿ ಕಂಡಿತು ಎಂಬುದು ಸಮಿತಿಗಳ ಪ್ರಮುಖರ ಮಾತು. ಆರಂಭದಿಂದಲೂ ಬೈಕ್ ರ್ಯಾಲಿ, ಭವ್ಯ ಮೆರವಣಿಗೆ, ವಿವಿಧ ಕಲಾ ತಂಡಗಳ ಕಲಾ ಪ್ರದರ್ಶನ, ವಿಚಾರಗೋಷ್ಠಿಗಳು, ಅತ್ಯುತ್ತಮ ವಿಷಯಗಳ ಮೇಲೆ ಚರ್ಚೆಗಳು ನಡೆದವು. ಸಮ್ಮೇಳನದಲ್ಲಿ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಬೇಡ, ಕೇವಲ 3 ವರ್ಷ ಮಾತ್ರ ಇರಲಿ ಎಂದು ಒಕ್ಕೊರ್ಲ ಧ್ವನಿ ಕೇಳಿಬಂತು. ಎಲ್ಲರಿಗೂ ಅವಕಾಶ ಸಿಗಲಿ ಎಂಬುದು ಪತ್ರಕರ್ತರ ವಾದವಾಗಿತ್ತು. ಹೀಗೆ ಹಲವು ಏಳು ಬೀಳುಗಳು, ಹಲವು ದುಗುಡ ದುಮ್ಮಾನಗಳು, ಹಲವು ಆಗು ಹೋಗುಗಳ ಮಧ್ಯೆ ಪತ್ರಕರ್ತರ ಸಮ್ಮೇಳನ ಯಶಸ್ವಿ ಕಂಡು ಬೀದರ್ ಜಿಲ್ಲೆ ಹೆಸರು ರಾಜ್ಯ ಮಟ್ಟದಲ್ಲಿ ಪಸರಿಸಿದ್ದಂತೂ ಗ್ಯಾರಂಟಿ ಎನ್ನುತ್ತಾರೆ ಹಿರಿಯ ಪತ್ರಕರ್ತರು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.